ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈಕ್ ಯೂಟ್ಯೂಬ್ ಚಾನಲ್. ಮೈಸೆಲ್ಫ್ ಕರಿಗೌಡ ಮಂಜಪ್ಪ. ಹಿಂದಿನ ವಿಡಿಯೋದಲ್ಲಿ ನಾವು ಗೂಗಲ್ ಆಡ್ಸ್ ಅಲ್ಲಿ ಬರುವಂತಹ ನೆಗೆಟಿವ್ ಕೀವರ್ಡ್ಸ್ ಅಂದ್ರೆ ಏನು ಅಂತೇಳಿ ಎಕ್ಸಾಂಪಲ್ ಸಮೇತ ಎಕ್ಸ್ಪ್ಲೇನ್ ಮಾಡಿದ್ದೆ. ಜೊತೆಗೆ ಗೂಗಲ್ ಆಡ್ಸ್ ಅಲ್ಲಿ ಈ ನೆಗೆಟಿವ್ ಕೀವರ್ಡ್ಸ್ ಗಳನ್ನ ಹೇಗೆ ಆಡ್ ಮಾಡೋದು ಅಂತೇಳಿ ಲೈವ್ ಆಗಿ ತೋರಿಸ್ಕೊಟ್ಟಿದ್ದೆ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಗೂಗಲ್ ಆಡ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಕ್ವಾಲಿಟಿ ಸ್ಕೋರ್ ಅಂತಂದ್ರೆ ಈ ಕ್ವಾಲಿಟಿ ಸ್ಕೋರ್ ಅಂದ್ರೆ ಏನು ಅಂತೇಳಿ ನಾವು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಹಾಗಿದ್ರೆ ಈ ಕ್ವಾಲಿಟಿ ಸ್ಕೋರ್ ಏನಕ್ಕೆ ಇಂಪಾರ್ಟೆಂಟ್ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಆಡ್ನ ರನ್ ಮಾಡ್ತಿದ್ದೀರಾ ಅಂತ ಅನ್ಕೊಡಿ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನಾನು 3 BHK ಹೌಸ್ ಫಾರ್ ಸೇಲ್ ಇನ್ ಬೆಂಗಳೂರು ಅಂತ ಸರ್ಚ್ ಮಾಡಿದ್ದೀನಿ. ಓಕೆನಾ, ಇಲ್ಲಿ ಕೆಲವೊಂದು ಆ್ಯಡ್ಗಳು ತೋರಿಸ್ತಾ ಇದೆ ನಮಗೆ. ಫಸ್ಟಲ್ಲಿ ಕ್ಯಾಸಾಗ್ರಾಂಡ್ ತೋರಿಸ್ತಾ ಇದೆ, ನೆಕ್ಸ್ಟಲ್ಲಿ SBR 1 ರೆಸಿಡೆನ್ಸ್ ಅಂತ ತೋರಿಸ್ತಾ ಇದೆ, ಇಲ್ಲಿ ನೋಡ್ಬೋದು. ಥರ್ಡಲ್ಲಿ ಇದು ಯಾವುದೋ ಸೊರಾಂಡ್ಸಕ್ಕೆ ಅಸೆಟ್ಸ್ ಅಂತೇಳಿ ತೋರಿಸ್ತಾ ಇದೆ. ಓಕೆ, ಸೊ ನಿಮ್ಗೆ ಅನ್ಸ್ಬೋದು ಈ ಕ್ಯಾಸಾಗ್ರಾಂಡ್ ಯಾಕೆ ಫಸ್ಟ್ ತೋರಿಸ್ತಾ ಇದೆ, ಇದ್ಯಾಕೆ ಸೆಕೆಂಡ್ ತೋರಿಸ್ತಾ ಇದೆ, ಇದ್ಯಾಕೆ ಥರ್ಡ್ ತೋರಿಸ್ತಾ ಇದೆ ಅಂತ ಹೇಳಿ. ಓಕೆ, ಇದರಲ್ಲಿ ಈ ಮೂರು ಯಾಕೆ ಫಸ್ಟ್ ಸೆಕೆಂಡ್ ತೋರಿಸ್ತಾ ಇದ್ದಾವೆ ಅನ್ನೋದಕ್ಕೆ ಕಾರಣ ಆ್ಯಡ್ ರ್ಯಾಂಕ್ ಆಗಿರುತ್ತೆ. ಸೊ ಈ ಆ್ಯಡ್ ರ್ಯಾಂಕ್ ಚೆನ್ನಾಗಿರಬೇಕು, ನಿಮ್ಮ ಆ್ಯಡ್ಗಳ ರ್ಯಾಂಕ್ ಚೆನ್ನಾಗಿರಬೇಕು ಅಂತಂದರೆ ಕ್ವಾಲಿಟಿ ಸ್ಕೋರ್ ಚೆನ್ನಾಗಿರಬೇಕು. ಸೊ ಈ ಕ್ವಾಲಿಟಿ ಸ್ಕೋರ್ ಚೆನ್ನಾಗಿರ್ಬೇಕಂತಂದ್ರೆ ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಈ ಕ್ವಾಲಿಟಿ ಸ್ಕೋರ್ ಅಂದ್ರೆ ಏನು, ಈ ಕ್ವಾಲಿಟಿ ಸ್ಕೋರ್ ಚೆನ್ನಾಗಿರ್ಬೇಕಂತಂದ್ರೆ ಯಾವ್ದೆಲ್ಲ ಫ್ಯಾಕ್ಟರ್ಸ್ ಮ್ಯಾಟರ್ ಆಗುತ್ತೆ ಅಂಡ್ ಈ ಕ್ವಾಲಿಟಿ ಸ್ಕೋರ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಅಂತೇಳಿ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನನ್ನ ಚಾನಲಿಂದ ಆಗಲಿ ನನ್ನ ವಿಡಿಯೋಗಳಿಂದ ಆಗಲಿ ನಿಮಗೇನಾದರೂ 1% ಯೂಸ್ ಆಗ್ತಿದೆ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ವೀಡಿಯೋಸ್ಗಳು ಮಾಡೋದಕ್ಕೆ ನನಗೂ ಒಂದು ಸಪೋರ್ಟ್ ಸಿಕ್ಕಂಗಾಗುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇಂಟು ದ ಟಾಪಿಕ್. ಫಸ್ಟ್ ಕ್ವಾಲಿಟಿ ಸ್ಕೋರ್ ಅಂದ್ರೆ ಏನು ಅಂತೇಳಿ ನೋಡೋಣ. ಓಕೆ, ಕ್ವಾಲಿಟಿ ಸ್ಕೋರ್ ಇಸ್ ಅ ರೇಟಿಂಗ್ ಫ್ರಮ್ 1 to 10. ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಫಸ್ಟ್ ಸ್ವಲ್ಪನಾದರೂ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಅಂತಂದ್ರೆ ಇದನ್ನ 1 to 10 ತನಕ ರೇಟಿಂಗ್ ಕೊಡೋದು ಅಂತ ಅನ್ಕೊಳ್ಳಿ. ಓಕೆ, ಕ್ವಾಲಿಟಿ ಸ್ಕೋರ್ ಇಸ್ ಅ ರೇಟಿಂಗ್ ಫ್ರಮ್ 1 to 10 ದಟ್ ಗೂಗಲ್ ಗಿವ್ಸ್ ಟು ಯುವರ್ ಕೀವರ್ಡ್ಸ್ ಬೇಸ್ಡ್ ಆನ್ ಹೌ ರಿಲೆವೆಂಟ್ ಆ್ಯಂಡ್ ಯೂಸ್ಫುಲ್ ಯುವರ್ ಆ್ಯಡ್ಸ್ ಆರ್ ಟು ಯೂಸರ್ಸ್. ಅಂತಂದ್ರೆ ಗೂಗಲ್ ಇಲ್ಲಿ ನಿಮಗೆ ಸ್ಕೋರ್ನ ಕೊಡುವಂಥದ್ದು. ಅಂತಂದ್ರೆ 1 to 10 ಸ್ಕೋರ್ನ ಕೊಡುತ್ತಂತೆ ಗೂಗಲ್. ನಿಮ್ಮ ಕೀವರ್ಡ್ಸ್ಗಳು ನಿಮ್ಮ ಆಡಿಯನ್ಸ್ ಏನಿದಾರಲ್ಲ ಅವರಿಗೆ ಎಷ್ಟು ರಿಲೆವೆಂಟ್ ಇದೆ ಅನ್ನೋದ್ರ ಮೇಲೆ ಗೂಗಲ್ ನಿಮಗೆ ಸ್ಕೋರ್ಗಳನ್ನ ಕೊಡುತ್ತೆ. ಸೊ ಆ ಸ್ಕೋರ್ ಬೇಸ್ ಮೇಲೆ ನಿಮ್ಮ ಕ್ವಾಲಿಟಿ ಸ್ಕೋರ್ ನಿಂತಿರುತ್ತೆ. ಹಾಗಿದ್ರೆ ಈ ಕ್ವಾಲಿಟಿ ಸ್ಕೋರ್ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ, ವಿಚ್ ಆಡ್ಸ್ ಟು ಶೋ ವೇರ್ ಟು ರ್ಯಾಂಕ್ ದೆಮ್ ಆ್ಯಂಡ್ ಹೌ ಮಚ್ ವಿಲ್ ಪೇ ಪರ್ ಕ್ಲಿಕ್. ಅಂತಂದರೆ ಈ ಕ್ವಾಲಿಟಿ ಸ್ಕೋರ್ ಚೆನ್ನಾಗಿದೆ, ನಿಮ್ಮ ಆ್ಯಡ್ಸ್ನ ಎಲ್ಲಿ ತೋರಿಸ್ಬೇಕು, ಎಷ್ಟರಲ್ಲಿ ರ್ಯಾಂಕ್ ಮಾಡಬೇಕು, ಹಾಗಿದ್ರೆ ಒಂದು ಕ್ಲಿಕ್ಕಿಗೆ ಎಷ್ಟು ಚಾರ್ಜ್ ಮಾಡಬೇಕು ಅಂತೇಳಿ ಗೂಗಲ್ಗೆ ಡಿಸೈಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಾಲಿಟಿ ಸ್ಕೋರ್ ಇಸ್ ಬೇಸ್ಡ್ ಆನ್ 3 ಫ್ಯಾಕ್ಟರ್ಸ್ನ ಹೇಳಿದ್ದೆ. ಕ್ವಾಲಿಟಿ ಸ್ಕೋರ್ ಚೆನ್ನಾಗಿರ್ಬೇಕಂತಂದರೆ ಕೆಲವು ಫ್ಯಾಕ್ಟರ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ. ಸೊ ಆ ಫ್ಯಾಕ್ಟರ್ಸ್ಗಳು ಯಾವುದೆಲ್ಲ ಅಂತಂದರೆ, ಒಂದು ಎಕ್ಸ್ಪೆಕ್ಟೆಡ್ ಕ್ಲಿಕ್ ಥ್ರೂ ರೇಟ್, ಆ್ಯಡ್ ರಿಲೆವೆನ್ಸ್ ಆ್ಯಂಡ್ ಲ್ಯಾಂಡಿಂಗ್ ಪೇಜ್ ಎಕ್ಸ್ಪೀರಿಯನ್ಸ್. ನಾವು ಒಂದೊಂದಾಗಿ ನೋಡ್ತಾ ಬರೋಣ. ಈ ಎಕ್ಸ್ಪೆಕ್ಟೆಡ್ ಕ್ಲಿಕ್ ಥ್ರೂ ರೇಟ್ ಅಂತಂದರೆ CTR ಅಂದರೆ ಏನು ಅಂತ ಅನ್ನೋದಾದರೆ, ಹೌ ಲೈಕ್ಲಿ ಯೂಸರ್ಸ್ ಆರ್ ಟು ಕ್ಲಿಕ್ ಯುವರ್ ಆ್ಯಡ್. ಅಂತಂದರೆ ನಿಮ್ಮ ಆ್ಯಡನ್ನ ಎಷ್ಟು ಜನ ಕ್ಲಿಕ್ ಮಾಡಬಹುದು ಅಂತೇಳಿ ಇಲ್ಲಿ ಗೆಸ್ ಮಾಡಲಾಗುತ್ತೆ. ಅಂತಂದರೆ ನಿಮ್ಮ ಆ್ಯಡ್ ಎಷ್ಟು ಚೆನ್ನಾಗಿದೆ, ಎಷ್ಟು ರಿಲೆವೆನ್ಸ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಇಲ್ಲಿ ಎಕ್ಸ್ಪೆಕ್ಟೆಡ್ ಕ್ಲಿಕ್ ಥ್ರೂ ರೇಟ್ನ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಸೊ ಈ ಎಕ್ಸ್ಪೆಕ್ಟೆಡ್ ಕ್ಲಿಕ್ ಥ್ರೂ ರೇಟ್ನ ಒಂದು ಏನೋ ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ ನೋಡಿ, ಈ ಥರ ಒಂದು ರೇಟಿಂಗ್ಸ್ ಕೊಡುತ್ತೆ. ಎಬೋ ಅವರೇಜ್ ಇದೆಯಾ ನಿಮ್ಮ ಎಕ್ಸ್ಪೆಕ್ಟೆಡ್ ಕ್ಲಿಕ್ ಥ್ರೂ ರೇಟು, ಇಲ್ಲ ಆವ್ರೇಜ್ ಇದೆಯಾ, ಇಲ್ಲಾಂದರೆ ಬಿಲೋ ಅವರೇಜ್ ಇದೆಯಾ ನಿಮ್ಮ CTR ಅಂತೇಳಿ ಈ ಒಂದು ರೇಟಿಂಗ್ಸ್ಗಳನ್ನು ಕೊಡುತ್ತೆ ಗೂಗಲ್. ನೆಕ್ಸ್ಟು ಆ್ಯಡ್ ರಿಲೆವೆನ್ಸು, ಹೌ ಕ್ಲೋಸ್ಲಿ ಯುವರ್ ಆ್ಯಡ್ ಮ್ಯಾಚಸ್ ದಿ ಯೂಸರ್ಸ್ ಸರ್ಚ್ ಇಂಟೆಂಟ್. ಅಂತಂದರೆ ಸರ್ಚ್ ಇಂಟೆಂಟ್ ಅಂದರೆ ಯೂಸರ್ಸ್ ಏನಿದಾರಲ್ಲ ನಿಮ್ಮ ಆಡಿಯನ್ಸು, ಆ ಆಡಿಯನ್ಸು ಕೆಲವೊಂದು ಕೀವರ್ಡ್ಸ್ಗಳನ್ನ ಸರ್ಚ್ ಮಾಡ್ತಾರಲ್ವಾ. ಸೊ ಆ ಸರ್ಚ್ ಇಂಟೆಂಟ್ಗೆ ನಿಮ್ಮ ಒಂದು ಕೀವರ್ಡ್ಸ್ ಅಂದರೆ ನಿಮ್ಮ ಆ್ಯಡ್ಸು ಎಷ್ಟು ರಿಲೆವೆನ್ಸಿ ಇದೆ ಅನ್ನೋದ್ರ ಮೇಲೆ ಇದನ್ನ ಸ್ಕೋರ್ ಮಾಡಲಾಗುತ್ತೆ. ಅಂತಂದರೆ ಅವರು ಸರ್ಚ್ ಮಾಡುವಂಥ ಕೀವರ್ಡ್ಸ್ಗಳಿಗೂ ಮತ್ತು ನೀವು ಟಾರ್ಗೆಟ್ ಮಾಡಿರುವಂಥ ಕೀವರ್ಡ್ಸ್ಗಳು ಅಂದರೆ ನೀವು ಯೂಸ್ ಮಾಡ್ತಿರುವಂಥ ಕೀವರ್ಡ್ಸ್ಗಳಿಗೂ ಎಷ್ಟು ರಿಲೆವೆನ್ಸಿ ಇದೆ ಅಂತೇಳಿ ನೋಡಿಕೊಂಡು ಈ ಒಂದು ಆ್ಯಡ್ ರಿಲೆವೆನ್ಸಿ ಸ್ಕೋರ್ನ ಕನ್ಸಿಡರ್ ಮಾಡಲಾಗುತ್ತೆ. ಎಬೋ ಅವರೇಜ್, ಆವ್ರೇಜ್, ಬಿಲೋ ಅವರೇಜ್ ಅಂತೇಳಿ ರೇಟಿಂಗ್ ಕೊಡಲಾಗುತ್ತೆ ಈ ಆ್ಯಡ್ ರಿಲೆವೆನ್ಸಿಗೆ. ನೆಕ್ಸ್ಟ್ ಲ್ಯಾಂಡಿಂಗ್ ಪೇಜ್ ಎಕ್ಸ್ಪೀರಿಯನ್ಸ್. ಈ ಲ್ಯಾಂಡಿಂಗ್ ಪೇಜ್ ಎಕ್ಸ್ಪೀರಿಯನ್ಸ್ ಅಂತಂದರೆ ಹೌ ಯೂಸ್ಫುಲ್ ಆ್ಯಂಡ್ ರಿಲೆವೆಂಟ್ ಯುವರ್ ವೆಬ್ಸೈಟ್ ಆರ್ ಪೇಜ್ ಇಸ್ ಟು ದ ಪರ್ಸನ್ ಹೂ ಕ್ಲಿಕ್ಸ್. ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ರನ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆ, 3 BHK ಹೌಸ್ ಫಾರ್ ಸೇಲ್ ಅಂತೇಳಿ ಒಂದು ಕೀವರ್ಡ್ನ ರನ್ ಮಾಡ್ತಾ ಇರ್ತೀರಾ. ಸೊ ಯಾರೋ ಒಬ್ಬರಿಗೆ ನಿಮ್ಮ ಆ್ಯಡ್ ತೋರಿಸುತ್ತೆ, ಅವರು ಕ್ಲಿಕ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಕ್ಲಿಕ್ ಮಾಡಿ ಒಂದು ಲ್ಯಾಂಡಿಂಗ್ ಪೇಜ್ಗೆ ರೀಡೈರೆಕ್ಟ್ ಮಾಡುತ್ತೆ. ಸೊ ಆ ಲ್ಯಾಂಡಿಂಗ್ ಪೇಜ್ ಒಳಗೆ ಹೋದ್ಮೇಲೆ ಆ 3 BHK ಬದಲು 2 BHK ಇಲ್ಲ 1 BHK ಈ ಥರ 1 BHK 2 BHK ಹೌಸ್ಗಳದ್ದು ಇನ್ಫಾರ್ಮೇಷನ್ ಇದ್ದು 3 BHK ಬಗ್ಗೆ ಇಲ್ಲ, ಅಥವಾ 3 BHK ಬಗ್ಗೆ ಸ್ವಲ್ಪ ಇದ್ದು ಬೇರೆ ಒಂದು ಇನ್ಫಾರ್ಮೇಷನ್ ಜಾಸ್ತಿ ಇದೆ ಅಂತಂದರೆ, ಸೊ ನೀವು ಯೂಸ್ ಮಾಡಿರೋಂಥ ಕೀವರ್ಡ್ ಯಾವುದು, 3 BHK ಹೌಸ್ ಫಾರ್ ಸೇಲ್ ಅಂತ ಯೂಸ್ ಮಾಡಿರೋದಲ್ವಾ. ಸೊ ಅಲ್ಲಿ ನಿಮ್ಮ ಕೀವರ್ಡ್ಸ್ಗೂ ಮತ್ತು ನಿಮ್ಮ ಲ್ಯಾಂಡಿಂಗ್ ಪೇಜ್ಗೂ ಸಂಬಂಧನೇ ಇರಲ್ಲ. ಸಂಬಂಧ ಇದ್ರೂ ಕೂಡ ರಿಲೆವೆನ್ಸಿ ಇರಲ್ಲ. ಓಕೆನಾ, ಸೊ ಈ ರಿಲೆವೆನ್ಸಿ ನೋಡಿಕೊಂಡು ಲ್ಯಾಂಡಿಂಗ್ ಪೇಜ್ ಮೇಲೂ ಕೂಡ ಎಬೋ ಅವರೇಜ್, ಆವ್ರೇಜ್ ಆ್ಯಂಡ್ ಬಿಲೋ ಅವರೇಜ್ ಅಂತೇಳಿ ರೇಟಿಂಗ್ ಕೊಡಲಾಗುತ್ತೆ. ಸೊ ಇಷ್ಟನ್ನು ರೇಟಿಂಗ್ ಕೊಟ್ಟಾದಮೇಲೆ ಸೊ ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಆ ಫಾರ್ಮುಲಾ ಯಾವುದು ಅಂತಂದರೆ, ಕ್ವಾಲಿಟಿ ಸ್ಕೋರ್ ಇಸ್ ಈಕ್ವಲ್ ಟು CTR ಸ್ಕೋರ್ ಅಂದರೆ ಕ್ಲಿಕ್ ಥ್ರೂ ರೇಟ್ ಸ್ಕೋರು ಪ್ಲಸ್ ಆ್ಯಡ್ ರಿಲೆವೆನ್ಸಿ ಸ್ಕೋರ್
ಪ್ಲಸ್ ಲ್ಯಾಂಡಿಂಗ್ ಪೇಜ್ ಸ್ಕೋರ್ ಡಿವೈಡೆಡ್ ಬೈ 3 ಮಾಡಿದ್ರೆ ನಿಮ್ಮ ಒಂದು ಕ್ವಾಲಿಟಿ ಸ್ಕೋರ್ ಎಷ್ಟಿದೆ ಅಂತೇಳಿ ಗೊತ್ತಾಗುತ್ತೆ. ಸೊ ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಎಕ್ಸ್ಪೆಕ್ಟೆಡ್ CTR ಬಂದುಬಿಟ್ಟು ಅಬವ್ ಅವರೇಜ್ 9 ಅಂತೇಳಿ ಒಂದು ಸ್ಕೋರ್ ಸಿಕ್ಕಿದೆ ಅಂತ ಅಂದ್ಕೊಳ್ಳೋಣ. ಆ್ಯಡ್ ರಿಲೆವೆನ್ಸ್ ಬಂದುಬಿಟ್ಟು ಆವ್ರೇಜ್ ಇದೆ 7 ಸ್ಕೋರ್ ಸಿಕ್ಕಿದೆ ಗೂಗಲ್ ಕಡೆಯಿಂದ. ಲ್ಯಾಂಡಿಂಗ್ ಪೇಜ್ ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು ಬಿಲೋ ಆವ್ರೇಜ್, ಚೆನ್ನಾಗೇ ಇಲ್ಲ ಲ್ಯಾಂಡಿಂಗ್ ಪೇಜು, ಅದಕ್ಕೆ ಒಂದು 5 ಕೊಟ್ಟಿದೆ ಅಂತ ಅಂದ್ಕೊಳ್ಳೋಣ. ಸೊ ನೆಕ್ಸ್ಟ್ ಕ್ವಾಲಿಟಿ ಸ್ಕೋರ್ ಎಷ್ಟಾಗುತ್ತೆ ಇದ್ರದ್ದು 9 + 7 + 5 ಡಿವೈಡೆಡ್ ಬೈ 3 ಅಂದರೆ 21 ಡಿವೈಡೆಡ್ ಬೈ 3 = 7 ಅಂತಂದರೆ 7 ನಾವಿಲ್ಲಿ ನೋಡ್ದಂಗೆ ಆವ್ರೇಜ್ ಅಂತಲೇ ಅಂದ್ಕೊಳ್ಳೋಣ. ಇಲ್ಲಿ ನಿಮ್ಮ ಆ್ಯಡ್ನ ಅಥವಾ ನಿಮ್ಮ ಕೀವರ್ಡ್ನ ಕ್ವಾಲಿಟಿ ಸ್ಕೋರ್ ಬಂದುಬಿಟ್ಟು ಎಷ್ಟಾಯಿತು 7 ಆಯಿತು ಅಂತಂದರೆ ಇಲ್ಲಿ ನಿಮ್ಮ ಆ್ಯಡ್ ಟಾಪಲ್ಲಿ ಬರೋ ಅಂಥ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಮ್ಯಾಕ್ಸಿಮಮ್ ಅಂತಂದರೆ ಸೆಕೆಂಡ್ ಪ್ಲೇಸಲ್ಲಿ ಬರ್ಬೋದು, ಇಲ್ಲ 3rd ಪ್ಲೇಸ್, 4th ಪ್ಲೇಸ್, 5th ಪ್ಲೇಸ್ ಈ ಥರ ಬರ್ಬೋದು. ಹೀಗೆ ಈ ಕ್ವಾಲಿಟಿ ಸ್ಕೋರ್ ನಮ್ಮ ಆ್ಯಡ್ ರ್ಯಾಂಕಿಗೆ ಹೆಲ್ಪ್ ಆಗುತ್ತೆ. ಅಂತಂದರೆ ನಮ್ಮ ಆ್ಯಡ್ ಎಲ್ಲಿ ತೋರಿಸಬೇಕು ಅನ್ನೋದಕ್ಕೆ ಈ ಕ್ವಾಲಿಟಿ ಸ್ಕೋರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ನೀವು ಕೇಳ್ಬೋದು ಇಲ್ಲಿ ಲ್ಯಾಂಡಿಂಗ್ ಪೇಜ್ ಎಕ್ಸ್ಪೀರಿಯನ್ಸ್ ಬಿಲೋ ಅವರೇಜ್ 5 ಅಂತ ಇದೆ, ಆ್ಯಡ್ ರಿಲೆವೆನ್ಸ್ ಅವರೇಜ್ 7 ಅಂತ ಇದೆ. ಸೊ ಹಾಗಿದ್ರೆ ಇದನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ. ಸೊ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋದಾದರೆ ಎಕ್ಸ್ಪೆಕ್ಟೆಡ್ CTR ಏನಾದರೂ ಆವ್ರೇಜ್ ಇದೆ ಅಥವಾ ಬಿಲೋ ಆವ್ರೇಜ್ ಇದೆಯಾ. ಸೊ ಹಾಗಿದ್ರೆ ಏನು ಹಾಕಿ ನಾವು ಇಂಪ್ರೂವ್ ಮಾಡ್ಕೋಬೋದು. ಕ್ಲಿಯರ್ ಆ್ಯಂಡ್ ಕ್ಯಾಚಿ ಹೆಡ್ಲೈನ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ಇಂಪ್ರೂವ್ ಆಗುತ್ತೆ. ಆ್ಯಡ್ ಎಕ್ಸ್ಟೆನ್ಷನ್ಸ್ಗಳನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಎಕ್ಸ್ಪೆಕ್ಟೆಡ್ CTR ಚೆನ್ನಾಗಿರುತ್ತೆ. ಅಂತಂದರೆ ಈ ಆ್ಯಡ್ ಎಕ್ಸ್ಟೆನ್ಷನ್ಸ್ ಅಂದರೆ ಟೆನ್ಷನ್ ತೊಗೋಬೇಡಿ, ನೆಕ್ಸ್ಟ್ ನಾನು ಕ್ಯಾಂಪೇನ್ ಸೆಟಪ್ ಮಾಡುವಾಗ ಇದನ್ನೆಲ್ಲ ನಾನು ಡೀಟೇಲಾಗಿ ಹೇಳ್ತೀನಿ. ಆ್ಯಂಡ್ ಸ್ಟ್ರಾಂಗ್ CT ಅಂತಂದರೆ ಕಾಲ್ ಟು ಆ್ಯಕ್ಷನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಚೆನ್ನಾಗಿರೋ ಅಂದರೆ ತುಂಬ ರಿಲೇಟೆಡ್ ಆಗಿರೋ ಕಾಲ್ ಟು ಆ್ಯಕ್ಷನ್ನ ನಾವು ಯೂಸ್ ಮಾಡಿದ್ವಿ ಅಂತಂದರೆ ನಮ್ಮ ಎಕ್ಸ್ಪೆಕ್ಟೆಡ್ CTR ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಆ್ಯಡ್ ರಿಲೆವೆನ್ಸ್ ಅಂತಂದರೆ ನಾವು ತುಂಬ ರಿಲೆವೆಂಟ್ ಇರುವಂಥ ಕೀವರ್ಡ್ಸ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಆಮೇಲೆ ತುಂಬ ಇಂಟೆಂಟ್ ಅವರು ಸರ್ಚ್ ಮಾಡೋದಕ್ಕೂ ನಾವು ಯೂಸ್ ಮಾಡುವಂಥ ಕೀವರ್ಡ್ಸ್ಗಳು ಮ್ಯಾಚ್ ಆಗೋ ಥರ ಕೀವರ್ಡ್ಸ್ಗಳನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಆಮೇಲೆ ಇನ್ಕ್ಲೂಡ್ ಕೀವರ್ಡ್ಸಿಂದ ಆ್ಯಡ್ ಕಾಪಿಯಲ್ಲೂ ನಾವು ಕೀವರ್ಡ್ಸ್ಗಳನ್ನು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ನಾನು ಆ್ಯಡ್ ಕಾಪಿನೆಲ್ಲ ಬರೆಯೋದು ಹೇಗೆ ಅಂತ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಅದ್ರ ಬಗ್ಗೆ ಟೆನ್ಷನ್ ತೊಗೋಬೇಡಿ. ಇವಾಗ ಏನಾದರೂ ನೀವು ನೋಟ್ ಮಾಡ್ಕೊಳ್ತೀರಾ ಅಂದರೆ ನೋಟ್ ಮಾಡ್ಕೊಳ್ಳಿ, ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಲ್ಯಾಂಡಿಂಗ್ ಪೇಜ್ ಎಕ್ಸ್ಪೀರಿಯನ್ಸ್. ಈ ಲ್ಯಾಂಡಿಂಗ್ ಪೇಜ್ ಎಕ್ಸ್ಪೀರಿಯನ್ಸ್ ಹೇಗಿರಬೇಕು, ಫಾಸ್ಟ್ ಲೋಡ್ ಸ್ಪೀಡ್ ಅಂತಂದರೆ ನಿಮ್ಮ ಲ್ಯಾಂಡಿಂಗ್ ಪೇಜ್ ನಿಮ್ಮ ಆ ಕೀವರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರೀಡೈರೆಕ್ಟ್ ಆಗುತ್ತಲ್ಲ ಲ್ಯಾಂಡಿಂಗ್ ಪೇಜು, ಬೇಗನೆ ಅಪೇರ್ ಆಗಬೇಕು. ಇಲ್ಲ ಲೋಡ್ ಆಗಿ ಗೊಯ್ ಅಂತ ಏನಾದರೂ ತಿರುಗ್ತಾ ಇತ್ತು ಅಂತಂದರೆ ಸೊ ಯಾರಾದರೂ ಆಗಲಿ ಅದು ಮೂಡ್ ಆಫ್ ಆಗುತ್ತಾ, ಇಲ್ಲ ಅಂತಂದರೆ ತುಂಬ ಯಾರು ಪೇಷನ್ಸಿಂದ ಕಾಯ್ತಾ ಇರಲ್ಲ ಲ್ಯಾಂಡಿಂಗ್ ಪೇಜ್ ತಿರುಗಿ ಬರುತ್ತೆ ಅಂತೇಳಿ. ಸೊ ತುಂಬ ಜನ ಎಕ್ಸಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಲ್ಯಾಂಡಿಂಗ್ ಪೇಜ್ ಸ್ಪೀಡ್ ಕೂಡ ಚೆನ್ನಾಗಿರಬೇಕಾಗತ್ತೆ. ಆಮೇಲೆ ಮೊಬೈಲ್ ಫ್ರೆಂಡ್ಲಿ ಡಿಸೈನ್ ಆಗಿರಬೇಕಾಗತ್ತೆ ನಿಮ್ಮ ಲ್ಯಾಂಡಿಂಗ್ ಪೇಜ್. ಅದ್ರ ಜೊತೆಗೆ ರಿಲೆವೆಂಟ್ ಮತ್ತು ಯೂಸ್ಫುಲ್ ಆಗಿರಬೇಕು. ನಿಮ್ಮ ಕೀವರ್ಡಲ್ಲೇ ಏನೋ ಒಂದು ಹೇಳಿರ್ತೀರಾ, ನಿಮ್ಮ ಲ್ಯಾಂಡಿಂಗ್ ಪೇಜಲ್ಲೇ ಏನೋ ಒಂದು ಇದ್ದರೆ ನಿಮ್ಮ ಲ್ಯಾಂಡಿಂಗ್ ಪೇಜ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಲ್ಲ. ಸೊ ನಿಮ್ಮ ಲ್ಯಾಂಡಿಂಗ್ ಪೇಜ್ ಸ್ಕೋರ್ ಕೂಡ ಚೆನ್ನಾಗಿರಲ್ಲ. ಸೊ ಈ ಥರದ್ದೆಲ್ಲ ಪಾಯಿಂಟ್ಸ್ಗಳನ್ನು ನೀವು ನೆನ್ಪಿಟ್ಕೊಂಡು ಈ ಫ್ಯಾಕ್ಟರ್ಸ್ಗಳನ್ನು ನೀವು ಇಂಪ್ರೂವ್ ಮಾಡಿಕೊಂಡ್ರೆ ಆಟೋಮೆಟಿಕಲಿ ನಿಮ್ಮ ಕ್ವಾಲಿಟಿ ಸ್ಕೋರ್ ಚೆನ್ನಾಗಿರುತ್ತೆ. ನಿಮ್ಮ ಕ್ವಾಲಿಟಿ ಸ್ಕೋರ್ ಚೆನ್ನಾಗಿತ್ತು ಅಂತಂದರೆ ಆ್ಯಡ್ ರ್ಯಾಂಕ್ ಚೆನ್ನಾಗಿರುತ್ತೆ. ನಿಮ್ಮ ಆ್ಯಡ್ ರ್ಯಾಂಕ್ ಚೆನ್ನಾಗಿತ್ತು ಅಂತಂದರೆ ನಿಮ್ಮ ಆ್ಯಡ್ಸ್ ಟಾಪ್ಸಲ್ಲಿ ತೋರಿಸುತ್ತೆ. ನಿಮ್ಮ ಆ್ಯಡ್ಸ್ ಟಾಪಲ್ಲಿ ತೋರಿಸುತ್ತೆ ಅಂತಂದರೆ ತುಂಬ ಜನ ಕ್ಲಿಕ್ ಮಾಡ್ತಾರೆ, ತುಂಬ ಜನ ಕ್ಲಿಕ್ ಮಾಡಿದ್ರು ಅಂತಂದರೆ ಕನ್ವರ್ಷನ್ಸ್ ಚೆನ್ನಾಗಾಗುತ್ತೆ. ಓಕೆ, ಇದೆಲ್ಲ ಒಂದು ಸೈಕಲ್ ಥರ ಇರುತ್ತೆ, ಚೈನ್ ಎಲ್ಲ ಲಿಂಕ್ ಆಗಿರುತ್ತೆ. ಇದು ಚೆನ್ನಾಗಿತ್ತು ಅಂದರೆ ಇದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿತ್ತು ಅಂದರೆ ಇದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿತ್ತು ಅಂದರೆ ಇದು ಚೆನ್ನಾಗಿರುತ್ತೆ. ಸೊ ಫೈನಲಾಗಿ ಇದು ಚೆನ್ನಾಗಿರ್ಬೇಕಂತಂದ್ರೆ ಯಾವ ಚೆನ್ನಾಗಿರಬೇಕು, ಫಸ್ಟ್ ಬೇಸ್ ಚೆನ್ನಾಗಿರ್ಬೇಕಲ್ವಾ. ಮನೆ ಚೆನ್ನಾಗಿರ್ಬೇಕಂತಂದ್ರೆ ಫಸ್ಟು ಅಡಿಪಾಯನ ಚೆನ್ನಾಗಿರ್ಬೇಕಲ್ವಾ. ಸೊ ಹಾಗಾಗಿ ಫಸ್ಟಿಂದ ನಾವು ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡ್ತಾ ಹೋದರೆ ನಮ್ಮ ಆ್ಯಡ್ಸು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಸೊ ಇದಾಗಿತ್ತು ಕ್ವಾಲಿಟಿ ಸ್ಕೋರ್ ಬಗ್ಗೆ. ಇನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ದಂಗೆ ಇಲ್ಲಿವರೆಗೂ ಆ್ಯಡ್ ರ್ಯಾಂಕ್ ಬಗ್ಗೆ. ಇವಾಗ ಕ್ವಾಲಿಟಿ ಸ್ಕೋರ್ ಆಯಿತು, ಅದ್ರ ನೆಕ್ಸ್ಟ್ ಸ್ಟೆಪ್ ಏನು, ಆ್ಯಡ್ ರ್ಯಾಂಕ್ ಚೆನ್ನಾಗಿರ್ಬೇಕಲ್ವಾ. ಸೊ ಆ್ಯಡ್ ರ್ಯಾಂಕ್ ಅಂದರೆ ಏನು, ಆ ಆ್ಯಡ್ ರ್ಯಾಂಕು ಚೆನ್ನಾಗಿರ್ಬೇಕಂತಂದ್ರೆ ನಾವು ಏನೆಲ್ಲ ಮಾಡಬೇಕು, ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡುತ್ತೆ ಗೂಗಲ್ಲು. ಆ್ಯಡ್ ರ್ಯಾಂಕ್ ಎಷ್ಟಿದೆ ಈ ಬಿಸ್ನೆಸ್ಗೆ, ಈ ಕೀವರ್ಡ್ಗೆ ಆ್ಯಡ್ ರ್ಯಾಂಕ್ ಎಷ್ಟಿದೆ, ಈ ಕೀವರ್ಡ್ಗೆ ಆ್ಯಡ್ ರ್ಯಾಂಕ್ ಎಷ್ಟಿದೆ ಅಂತೇಳಿ ಟಾಪಲ್ಲಿ ಹೇಗೆ ತೋರಿಸುತ್ತೆ ಅಂತೇಳಿ ನಾವು ಮುಂದಿನ ವೀಡಿಯೋದಲ್ಲಿ ಡೀಟೇಲಾಗಿ ನೋಡೋಣ. ಯಾರು ಆ ವೀಡಿಯೋನ ಮಿಸ್ ಮಾಡಬೇಡಿ, ಯಾಕಂತಂದರೆ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ಸ್ಗಳು. ನೀವು ಇದನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಅಂತಂದರೆ ಆ್ಯಡ್ಸ್ನ ನೀವು ಚೆನ್ನಾಗಿ ಸೆಟಪ್ ಮಾಡಿಕೊಂಡು ಚೆನ್ನಾಗಿ ನಿಮ್ಮ ಆ್ಯಡ್ಗಳು ಪರ್ಫಾರ್ಮ್ ಆಗೋ ಥರ ಮಾಡ್ಬೋದು. ಹಾಗೆಯೇ ಒಳ್ಳೆ ರಿಸಲ್ಟ್ಸ್ನು ಕೂಡ ತಗೋಬೋದು. ಸೊ ಮುಂದಿನ ವೀಡಿಯೋದಲ್ಲಿ ಆ್ಯಡ್ ರ್ಯಾಂಕ್ ಕಾನ್ಸೆಪ್ಟ್ ಜೊತೆ ನಾನು ಡೀಟೇಲಾಗಿ ಒಂದು PDF ತೊಗೊಂಡು ಬರ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮಿಸ್ ಮಾಡದೆ ಆ ವಿಡಿಯೋನ ನೋಡಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.